ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಇದಕ್ಕೆಲ್ಲ ಕಾನೂನು ಒಂದೇ ಉತ್ತರ. ಕಾನೂನು ಕೆಲಸ ಮಾಡುತ್ತೆ. ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಪಕ್ಷದವರು ಹತಾಶರಾಗಿ ಕೆಲವು ಆರೋಪವನ್ನ ಮಾಡ್ತಾರೆ. ಸಂತ್ರಸ್ತರಿಗೆ ಧೈರ್ಯ ಕೊಡುವ ಕೆಲಸ ಸರ್ಕಾರ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಅನೇಕ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ನಡುವೆ ಇದೀಗ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಪಕ್ಷದವರು ಹತಾಶರಾಗ್ಬಿಟ್ಟಿದ್ದಾರೆ, ಅದಕ್ಕೆ ಕೆಲವೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಂತ್ರಸ್ತರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಅವರು ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನೋಡಿ, ಇದಕ್ಕೆಲ್ಲ ಒಂದೇ ಉತ್ತರ ಕೊಡೋದು. ಯಾವುದೇ ಥರದ ಇಂಥ ಸಂದರ್ಭದಲ್ಲಿ ಗಲಾಟೆ ಇರ್ಬೋದು, ಇಲ್ಲ ಇಂಥ ಸಂದರ್ಭದಲ್ಲಿ ಕಾನೂನಿದೆ, ಕಾನೂನು ನೋಡ್ಕೊಳ್ತದೆ. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಕಾನೂನಿನ ವ್ಯಾಪ್ತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಅಂತ ಅಷ್ಟು ಕೇಳ್ಬೋದು. ಅದನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ದಾರೆ. ಫ್ರಸ್ಟ್ರೇಷನ್ ಆನ್ ಅಪೋಸಿಷನ್ ಪಾರ್ಟಿ ಎದ್ದು ಕಾಣಿಸ್ತಾ ಇದೆ. ದೇ ಆರ್ ಟ್ರೈಂಗ್ ಟು ಅದರಿಂದ ತಪ್ಪಿಸ್ಕೊಂಡು ಹೋಗತಕ್ಕಂಥ ಒಂದು ಇದು ಕಾಣಿಸ್ತಾ ಇದೆ. ಜನರು ಸೂಕ್ಷ್ಮವಾಗಿ ನೋಡೋದ್ರಿಂದ ಬೆಸ್ಟ್ ಥಿಂಗ್ ಈಸ್ ಟು ಅವಾಯ್ಡ್. ಈಗ ಬಿಟ್ಟುಬಿಡಿ ಅದನ್ನು. ಸೂಕ್ಷ್ಮವಾದಂತಹ ವಿಚಾರಗಳು ರಾಜಕೀಯಕರಣಗೊಳ್ತಾ ಇರುವಂಥದ್ದು ಸಂತ್ರಸ್ತರಿಗೆ ಎಲ್ಲೋ ಒಂದು ಕಡೆ ನ್ಯಾಯ ನೋ ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರ 100ಕ್ಕೆ 100 ಗ್ಯಾರಂಟಿ ಆ ಮಾತನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಅದನ್ನು ತಿರುಚತಕ್ಕಂಥದ್ದು ಮಾಧ್ಯಮದ ಮೂಲಕ ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾನು 100% ಖಂಡನೆ ಮಾಡ್ತೀನಿ. ನಾವು ಯಾರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ. ಅಲ್ಲ, ಹತಾಶರಾಗಿದ್ದಾರೆ, ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅದು ಕಾಣಿಸ್ತಾ ಇದೆ. ಬಟ್ ನಾನು ಬೀಯಿಂಗ್ ದಿಸ್ ಥಿಂಗ್ ಅಗೇನ್ ಐ ಡೋಂಟ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಎ ಡಿಸ್ಕಷನ್. ನನಗೆ ಆ ಡಿಸ್ಕಷನ್ಸಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಸ್ಟಿಲ್ ಐ ವಿಲ್ ಟೆಲ್, ನೀವು ನಂಬಿ ವಿಶ್ವಾಸ ಇಟ್ಕೊಳ್ಳಿ. ಕಾನೂನು ಮಾತ್ರ ಇಲ್ಲಿ ಗೆಲ್ಲಬೇಕೆ ಹೊರತು ಯಾರು ಕೂಡ ಯಾವುದೇ ಥರದ ಸಿಸ್ಟಮು ಗೆಲ್ಲಬಾರ್ದು. ಅದು ಕಾನೂನೇ ಗೆಲ್ಲಬೇಕು. ನಮ್ಮ ಪಕ್ಷದಲ್ಲಿ ಮಾತ್ರ ಕಾನೂನೇ ಗೆಲ್ಲ. ನೋಡಿ, ಇದಕ್ಕೆಲ್ಲ ಒಂದೇ ಉತ್ತರ ಕೊಡೋದು. ಯಾವುದೇ ಥರದ ಇಂಥ ಸಂದರ್ಭದಲ್ಲಿ ಗಲಾಟೆ ಇರ್ಬೋದು, ಇಲ್ಲ ಇಂಥ ಸಂದರ್ಭದಲ್ಲಿ ಕಾನೂನಿದೆ, ಕಾನೂನು ನೋಡ್ಕೊಳ್ತದೆ. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಕಾನೂನಿನ ವ್ಯಾಪ್ತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ